ಗಂಗಕ್ಕ ಗಂಗಕ್ಕ ಓ ಬಾರೆ ಲಕ್ಷ್ಮಿ ಬಾ. ಏನಕ್ಕ ಆರಾಮ ಫೋನ ಮಾತಾಡ್ಕೊಂಡು ಕೂತಿದ್ಯಾ? ಏನು ವಿಷಯ? ಆತ ಕೆಲಸ ಅಲ್ಲವ ಉಂಡ? ಹ್ಞೂ ಕಣೆ ಆಯಿತು. ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ನಮ್ಮ ಹುಡುಗ ಒಂದು ಇಡ್ಲಿ ಮಾಡಮ್ಮ ಅನ್ನೋದು, ಅದಕ್ಕೆ ಇಡ್ಲಿ ಮಾಡಿದ್ದೆ, ಉಂಡೆ, ಕೂತ್ಕೊಂಡೆ ಇದ್ದೆ. ಕೆಲಸ ಇದಾವಮ್ಮ ಮಾಡಬೇಕು. ಬಾ ಕೂತ್ಕೊ, ಸ್ವಲ್ಪ ಹೊತ್ತು ಮಾತಾಡೋಣ. ಆಮೇಲೆ ಇದ್ದಾವೆ ಕೆಲಸ ಮಾಡ್ಕೊಂಡ್ರಾತು. ನಿಂದೆಲ್ಲ ಕೆಲಸ ಆತೇನ ಲಕ್ಷ್ಮಿ? ಹ್ಞೂ ಕಣಕ್ಕ, ಒಂದು ಪಾತ್ರೆ ಇದ್ವು ತೊಳಿಬೇಕಾಯ್ತು. ಉಣ್ಣಲ್ಲ ಮೈ ಭಾರ ಆದಂಗೆ ಕಣಕ್ಕ, ಅದಕ್ಕೆಲ್ಲ ಸುಮ್ಮನೆ ಅಡ್ಡಾಡ್ಕೊಂಡು ಬಂದೆ. ಟಿ ವಿ ನೋಡೋಕ್ಕೂ ಬೇಜಾರು ಕಣೆ ಲಕ್ಷ್ಮಿ. ಏನು ಬರ್ತವೆ ವಿಷಯಗಳು ನೋಡೋಕ್ಕೂ ಬೇಜಾರು. ಅದಕ್ಕೆ ಸುಮ್ಮನೆ ತಿಂದು ಹಿಂಗೆ ಕೂತ್ಕೊಂಡಿನಿ ಅಷ್ಟೇ. ಏನಕ್ಕಂಥ ವಿಷಯಗಳು? ಏನಂತ ಹೇಳೋದು ಬಿಡಮ್ಮ, ಅವೇ ಬಂದವೇ ಬರ್ತಾವ. 4 ದಿವಸದಿಂದ ಅವೇ ವಿಷಯಗಳು ನೋಡಿ ಬೇಜಾರಾಗೋಗೈತೆ. ಅದೇ ಮೊನ್ನೆ ಇಬ್ರು ಗಂಡ ಹೆಂಡತಿ ದೂರ ಆದ್ರಂತಲ್ಲ, ಅವೇಂತೂ ಕೇಳಕ್ಕೆ ಬೇಜಾರು ಕಣೆ ಲಕ್ಷ್ಮಿ. ಏನು ಮಾತಾಡ್ತೀರಮ್ಮ ಲಕ್ಷ್ಮಿ? ಗಂಗಾ ಬಾ ಪುಟ್ಟಜಿ, ಕುತ್ಕ ಬಾ ಮಾತಾಡೋಣ. ಏನೋ ಬಾರಿ ಮಾತಾಡ್ತೀರಮ್ಮ. ಉಂಡ್ರ ಇಬ್ರು? ಹ್ಞೂ ಕಣಜ್ವಿ ಉಂಡ್ವಿ. ಸುಮ್ಮನೆ ಹಿಂಗೆ ಬೇಜಾರಾಗೋದು. ನಾನು ಈಗ ಗಂಗಾ ಕೈ ಮನೆ ಕಡೆಗೆ ಬಂದೆ. ಅವಾಗ ಮೊಬೈಲ್ ಮಾತಾಡ್ತಿತ್ತು, ಹಿಂಗೆ ಕುತ್ಕೊಂಡ್ವಿ ಮಾತಾಡೋಣ ಅಂತ. ಉಂಡ ತಕ್ಷಣ ಮೈ ಭಾರ ಕಣಜ್ಜಿ, ಕೆಲಸ ಮಾಡೋಕ್ಕಾಗಲ್ಲ. ನೀನು ಉಂಡು ಬಂದೇನಜ್ಜಿ? ಹ್ಞೂ ಕಣವ ಉಂಡು ಬಂದೆ. ನನ್ನ ಸೊಸೆ ಊಟಕ್ಕೆ ಮಾಡಿಕೊಟ್ಟಿದ್ಲು, ಒಂದು ಮುದ್ದೆನುವ ಬಸ್ಸಾರುವ ಉಂಡು ಬಂದೆ. ಏನಕ್ಕ ಯಾರೋ ಏನೋ ಆದ್ರು ಅಂತ ಹೇಳ್ತಿದ್ದಲ್ಲ, ಏನು ಹೇಳು? ಅದೇ ಕಣೆ, ಒಂದು 4 ವರ್ಷದ ಕೆಳಗೆ ದಸರಾದಾಗೆ ಅದೇ ಹುಡುಗಿಗೆ ಇಷ್ಟಪಡ್ತೀನಿ ಅಂತ ಹೇಳ್ದ. ಅದಕ್ಕೆ ಪೊಲೀಸರದ್ದು ಕಂಪ್ಲೇಂಟ್ ಆಗಿತ್ತು ಅಂತ ಏನೋ ಹೇಳ್ತಿದ್ರಲ್ಲ. ಹ್ಞೂ ಕಣಕ್ಕ, ಅದೇ ಹೇಳ್ತಾ ಇದ್ರು. ಅವಾಗ ಅದೊಂದು ಭಾರಿ ವಿಷಯ ಆಗಿತ್ತು. ಆಮೇಲೆ ಅವರೇನೋ ಮದುವೆ ಆಗಂತಲ್ಲ ಇಬ್ರು? ಹ್ಞೂ ಕಣೆ, ಅವರಿಬ್ರು ಮದುವೆ ಆಗಿದ್ರು. ಆಮೇಲೆ ಇವಾಗ ದೂರ ಆಗ್ತಿದಾರಂತೆ, ಯಾಕೋ ಹೊಂದಾಣಿಕೆ ಆಗಲ್ಲ ಅಂತ. ಯಾರಮ್ಮ? ಯಾರು ದೂರ ಆಗ್ತಿರೋದು? ಏನು ವಿಷಯ? ನಂಗೊಂಚೂರು ಹೇಳ್ರಿ ಕೇಳೋಣ. ಅಜ್ಜಿ ನಿಂಗೆ ಗೊತ್ತಿಲ್ಲ ಅವರೆಲ್ಲವ, ಸುಮ್ಮನಿರು. ಅಯ್ಯ ಹೇಳಿದ್ರೆ ತಾನೆ ನನಗೂ ಗೊತ್ತಾಗೋದು. ನನಗೂ ಗೊತ್ತಿರ್ತು ಕಣಮ್ಮ. ಅದಕ್ಕೆ ಏನೋ ಅವರಿಬ್ರಿಗೆ ಹೊಂದಾಣಿಕೆ ಆಗ್ತಿಲ್ಲ ಅಂತ ದೂರ ಆಗ್ತಿದಾರಂತೆ ಕಣೆ ಲಕ್ಷ್ಮಿ. ನೋಡಕ್ಕೊಂದು ಜೋಡಿ ಭಾರಿ ಚೆನ್ನಾಗಿತ್ತು ಕಣಕ್ಕ. ಅವ್ರು ದೂರ ಆಗ್ತಾರೆ ಅಂದ್ರೆ ನಂಬಕ್ಕೆ ಆಗಲ್ಲ ಕಣಕ್ಕ. ಹ್ಞೂ ಕಣೆ, ಜೋಡಿ ಏನೋ ಚೆನ್ನಾಗಿತ್ತು. ಯಾಕೋ ಅವರಿಬ್ಬರಿಗೂ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಇವಾಗ ದೂರ ಆಗ್ತಿದ್ದಾವೆ. ಬರೀ ಟಿವಿಗೆಲ್ಲ ಮೊಬೈಲ್ಗಳಿಗೆಲ್ಲ ಅವೇ ವಿಷಯ. ಆಮೇಲೆ ಇನ್ನೊಂದು ವಿಷಯ ಗೊತ್ತೇನಕ್ಕ, ಅದೇ ಫಿಲಮ್ಗಳಿಗೆಲ್ಲ ಮಾಡ್ತಿದ್ರಲ್ಲ, ಅವ್ರು ಯಾರನ್ನೋ ಒಬ್ಬರನ್ನ ಜೈಲಿಗೆ ಹಾಕಿದ್ದಾರೆ ಅಂತೇನೋ ಮಾತಾಡ್ತಿದ್ರು ಕಣಕ್ಕ. ಟಿವಿಗಳಿಗೆಲ್ಲ ತೋರ್ಸರು. ಅದು ದರ್ಶನ್ ಸರ್ ಕಣೆ. ದರ್ಶನ್ ಸರ್ ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಯಾರ್ಯಾರೋ ಆಪಾದನೆ ಮಾಡಿದ್ದಾರೆ. ದರ್ಶನ್ ಸರ್ ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿತ್ತೆ. ಅದಕ್ಕೆ ಕರೆದುಕೊಂಡು ಹೋಗಿದಾರಂತೆ. ಅಲ್ಲಿ ಕಣಕ್ಕ, ಅವರೆಲ್ಲ ಅಷ್ಟೊಂದು ಫ್ರೀ ಇರ್ತಾರೆ ಕೊಲೆ ಮಾಡೋಷ್ಟೆಲ್ಲವ. ಯಾರು ಸುಳ್ಳು ಸುದ್ದಿ ಹಬ್ಸಿರ್ಬೇಕು ಕಣಕ್ಕ. ಅವರೆಲ್ಲ ಅಷ್ಟೊಂದು ಬಿಸಿ ಇರ್ತಾರೆ. ಅಂಥದ್ರಲ್ಲಿ ಇದಕ್ಕೆಲ್ಲ ಟೈಮಲ್ಲಿ ಸಿಗ್ಬೇಕಕ್ಕ ಅವರಿಗೆ. ಪಾಪ ಯಾರೋ ಆಗದೆ ಇರೋರೆಲ್ಲ ಈ ಥರ ಮಾಡಿರ್ಬೇಕಲ್ಲ ಕಣಕ್ಕ. ಅದೇ ಪ್ರಾಣಿಗಳೆಲ್ಲ ಸಾಕೋದು, ಅಯ್ಯಪ್ಪ ದುಡ್ಡು ಕೊಟ್ಟು ಅಷ್ಟೊಂದು ಪ್ರಾಣಿಗಳೆಲ್ಲ ನೋಡ್ಕೊಂತ ಇರ್ತಿದ್ರಲ್ಲ ಅವಪ್ಪನ. ಹ್ಞೂ ಕಣಚ್ಚಿ ಅವರೇಯ. ಇನ್ನು ಅವಪ್ಪಲ್ಲೇ ಮಾಡ್ತಂತೆ. ಇದು ವಿಷಯ ನಂಬಕ್ಕೆ ಆಗಲ್ಲ ಕಣಮ್ಮ. ಇದೆಲ್ಲ ಏನೋ ಸುಳ್ಳು, ಯಾರಿಂದ ಯಾರ ಬೈಗೋ ಏನೇನೋ ಆಗಿತ್ತೆ ಅನ್ಸುತ್ತೆ ಪಾಪ. ಹ್ಞೂ ಕಣಕ್ಕ, ಅವ್ರ ಪ್ರಾಣಿಗಳ ಮೇಲೆ ಅಷ್ಟೊಂದು ದಯ್ಯ ತೋರ್ಸೋರು, ಒಬ್ಬ ಮನುಷ್ಯ ಕೊಲೆ ಮಾಡ್ತಾನೆ ಅಂದ್ರೆ ಹೆಂಗಕ್ಕ? ಇದೆಲ್ಲ ಬರೀ ಸುಳ್ಳು ಸುದ್ದಿ ಅನ್ಸುತ್ತೆ ಕಣಕ್ಕ. ಈ ಟಿವಿಗಳಿಗೆ ಏನಾದ್ರು ಒಂದು ಸಿಕ್ಕರೆ ಅದನ್ನ ಬಿಡಲ್ಲ ಕಣಕ್ಕ. ಅದನ್ನೇ ಹಾಕಿ ಜನಗಳು ತಲೆ ಕೆಡಿಸ್ತಾರೆ. ಅಯ್ಯೋ ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲ ಕಣವ. ಅವಾಗ ಬರ್ತಾ ಇದ್ದೆ ಬರೀ 2 ಚಾನಲ್, ಅದು ಡಿ ಚಂದನ, ಉದಯ ನ್ಯೂಸು. ಇವೆರಡ್ರಾಗೆ ನಾನು ನ್ಯೂಸ್ ನೋಡ್ಕೋಬೇಕಾಗಿತ್ತು. ಈ ಥರ ಒಂದು 50 ಚಾನಲ್ಗಳು ಇರಲಿಲ್ಲ ಕಣಮ್ಮ. ಡಿ ಚಂದನ, ಉದಯ ನ್ಯೂಸಾಗೆ ಎಲ್ಲ ತೋರ್ಸೋ ಕಣಮ್ಮ. ಚೆನ್ನಾಗಿತ್ತು ಅವಾಗ ಒಂಥರ ಜೀವನ. ನಮ್ಮಯ್ಯಪ್ಪ ಒಂದು ಸಣ್ಣದ ಟಿವಿ ತಗೊಂಬಂದಿತ್ತು ಅವಾಗಲೇ. ಹಾಗಾಗಿ ಬೆಳಗ್ಗೆ 8 ಗಂಟೆಗೆ ಉದಯ ನ್ಯೂಸ್ ಅಂತ ಬರೋದು. ನಮ್ಮಯ್ಯಪ್ಪ ಬೆಳಗ್ಗೆನೇ ಅಂತ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದು. ಏನಾರ ಆಗಲಿ ಆವಾಗಿನ ಕಾಲನೇ ಕಾಲ. ಶಾನೆ ಟಿವಿಗಳು ಇರಲಿಲ್ಲ, ಆ ಮೊಬೈಲ್ಗಳು ಗೊತ್ತಿರಲಿಲ್ಲ ಜನಗಳಿಗೆ, ಏನೂ ಗೊತ್ತಿರಲಿಲ್ಲ. ನಮ್ಮ ಹುಡುಗರು ಎಲ್ಲ ಆಟಾಡಕ್ಕೆ ಹೊರಗಡೆ ಹೋಗವು. ಇವಾಗಿನ ಮಕ್ಕಳು ಆಡಕ್ಕೆ ಹೊರಕ್ಕೆ ಹೋಗೋದೇ ಇಲ್ಲ. ಇವಾಗಿನ ಮಕ್ಕಳು ಬರೀ ಟಿವಿ ಮುಂದೆನೇ ಕುತ್ಕೊಂಡು ಆ ಗೊಂಬೆ ನೋಡ್ಕೊಂಡು ಕುತ್ಕೊಂತವೆ. ಆ ಗೊಂಬೆ ಒಳಗೆ ಒಂದು ತಿಳಿಯಲ್ಲ ಬಿಡಲ್ಲ. ನ್ಯೂಸ್ ನೋಡೋಣ ಅಂತ ನ್ಯೂಸ್ ಹಚ್ಚಿಯ ಬರೀ ಅದು ಅಲ್ಲಿ ಸತ್ರು, ಇದು ಇಲ್ಲಿ ಸತ್ರು, ಹಂಗಾಗತ್ತೆ ಹಿಂಗಾಗತ್ತೆ. ಒಳ್ಳೇದು ಒಂದು ವಿಷಯನೂ ತೋರಿಸಲ್ಲ. ನಮ್ಮ ಕಾಲದಾಗ ಹಿಂಗಿರ್ಲೇ ಇಲ್ಲ ಕಣವ. ಈ ಟಿವಿ ಮೊಬೈಲ್ಗಳು ಬಂದು ಹುಡುಗರನ್ನ ಹಾಳು ಮಾಡಿದ್ದಾವೆ. ಅಯ್ಯ ಏನು ಮಾಡೋಕ್ಕಾಗ್ತೈತಿ? ಕಲಿಕಾಲ ಬದಲಾಗಿದ್ದ ಕಾಲ. ನಮ್ಮ ಕಾಲದಾಗೆ ಇದ್ದಂಗೆ ಇರಬೇಕು ಅಂದ್ರೆ ಆಗ್ತಿದ್ದೇನವ. ಅಯ್ಯ ಬಿಡಕ್ಕ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತೀಯ? ನಾವೆಷ್ಟೇ ಮಾತಾಡಿದ್ರು ಈ ವಿಷಯಗಳೇನು ಮುಗಿಯಲ್ಲ.
ಅಡುಗೆ ಏನು ಮಾಡಿದಕ್ಕ? ಆದ್ರೂ ಕಣವ, ಈ ಹಳ್ಳಿಗಳಿಗೆ ಇನ್ನೂ ಸಂಸ್ಕೃತಿ ಸಂಪ್ರದಾಯ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಹಳ್ಳಿಗಳು ಬದಲಾಗಕ್ಕೆ ತಿತ್ಕೊಂಡವೆ. ಏನು ಮಾಡೋಕ್ಕಾಗ್ತೈತೆ? ಎಲ್ಲ ಸಿಟಿ ಮಹಿಮೆ, ಟಿವಿಗಳ ಮಹಿಮೆ. ನನ್ನ ಸೊಸೆ ಬಸ್ಸಾರು ಮುದ್ದೆ ಮಾಡಿಕೊಟ್ಟಿದ್ಲು. ನಮ್ಮಯ್ಯಪ್ಪ ಹೊಲಕ್ಕೆ ಹೋಗ್ತೀನಿ ಅಂತ ಹೋತು. ನಾನು ಅದಕ್ಕೆ ಉಂಡು ಹಿಂಗೆ ಸುಮ್ಮನೆ ಹಿಂಗೆ ಅಡ್ಡ ಆಡ್ಕೊಂಡು ನಿನ್ನ ಮಾತಾಡ್ಸ್ಕೊಂಡವ. ನಾನು ಬಂದೆ. ಇನ್ನೇನು ಇಬ್ರು ಇಲ್ಲೇ ಕೂತಿದ್ರಲ್ಲ, ಅದಕ್ಕೆ ಇಲ್ಲೇ ಕೂತ್ಕೊಂಡೆ ಅತ್ಲ. ಇನ್ನೆಲ್ಲೋಗಣ ಬಾ, ನಾ ಇಡ್ಲಿ ಮಾಡಿ ಒಂದೆರಡು ಇಡ್ಲಿ ತಿನ್ನಂತೆ. ಬಾ ಪುಟಕ್ಕ, ಇಡ್ಲಿ ತಿನ್ ಬಾ. ಇಲ್ಲಿ ಕಣವ, ನನ್ನ ಸೊಸೆ ಮುದ್ದೆ ಮಾಡಿದ್ಲಲ್ಲ, ಉಂಡೆ ಬಂದಿದ್ದೀನಿ. ಇವಾಗೇನು ಬೇಡ, ಬೇಕಾದ್ರೆ ಮಧ್ಯಾಹ್ನ ಬೇಕಾದ್ರೆ ಇಸ್ಕೊಂಡು ತಿಂತಿಂತ. ನಿಮ್ಮನೆ ತಿನ್ನಕ್ಕೆ ನನಗೆ ನಾಚಿಕೆನೇನವ. ನೀನು ನನ್ನ ಮಗಳಿದ್ದಂಗೆ. ನೋಡ್ತಾ ಇರಿ, ಈ ಕಲ್ಲಿಗಾಲ ಎಷ್ಟೆಷ್ಟು ಬದಲಾಗಿತ್ತಲ್ವಾ. ನಾನು ಎಷ್ಟು ಮಾತಾಡಿದ್ರು ಅಷ್ಟೇ. ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯಸ್ ಕಾರ್ಟೂನ್ ವರ್ಣ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.